ಇದೇ ನೋಡಿ ಕೊಟ್ಟಿಗೆ ಹಾರ. ಎಷ್ಟು ಅವರ್ ಆಯ್ತು ಗುರು? ಈಗ ಟೈಮ್ ಬಂದು 10:15. ಸೊ ನಮ್ಮ ಫ್ರೆಂಡ್ ಎಲ್ಲೇನಪ್ಪ KJ ನೋಡೋಣ ಇರಿ, ನಿಲ್ಲಿಸಿ ಕಾಲ್ ಮಾಡೋಣ. ಎಲ್ಲ ಇದೆಯಾ ಅದು ಮುಂದೆ? KJ ಯಾವಾಗ ಬಂದಿದ್ದೇನೋ. ಏಯ್ ಹಾಯ್ ಬ್ರೋ. ಹಾಯ್ ಬ್ರೋ, ಯಾವಾಗ ಬಂದಿದ್ರಿ? ನಿಮ್ಗೆ ಯಾಕೆ ಬೇಕದು? ಎಷ್ಟೊತ್ತಿಗೆ ಬಂದೆ? ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಸರಿ ಗೈಸ್, ಟಿಫನ್ ಆಯಿತು. ಈಗ ಪೆಟ್ರೋಲ್ ಫಿಲ್ ಮಾಡ್ಕೊಂಡು ನೆಕ್ಸ್ಟು ಕೆಳಗೂರು ಟೀ ಎಸ್ಟೇಟ್. ಬ್ರೋ ನೆಕ್ಸ್ಟ್ ಸ್ಟಾಪ್ ಯಾವುದು ಬ್ರೋ? ಓಕೆ, ಪ್ಲ್ಯಾನ್ ಮಾಡಿದ್ದು ನಾನೇ. ನೆಕ್ಸ್ಟ್ ಸ್ಟಾಪು ಕೆಳಗೂರು ಟೀ ಎಸ್ಟೇಟ್. ಅದು ಕಟ್ಟಿದ್ಯಾ? ಲಡಕ್ ಹೋಗಿದ್ದ? ಈ ನನ್ನ ಮಕ್ಕಳು ಒಂದೊಂದಲ್ಲ ಹೇಳು ಏನು? ನಾನು ಅದನ್ನು ಆಫೀಸಲ್ಲಿ ಕಟ್ಟಿದ್ದೀನಿ, ಆಫೀಸಲ್ಲಿ ಕಟ್ಕೊಂಡಿದ್ದೀನಿ ನಾನು ಅದನ್ನು. ಅಲ್ಲ ಅದು ಲಡಾಖಿಗೆ ಅಂತಾರಲ್ಲ ಅದಕ್ಕೆ. ಅಲ್ಲ ಮಿರರ್ ಕಮ್ಮಿ ಆದ ಅನ್ಸುತ್ತಪ್ಪ. 5 ಹಾಕಿದ್ಯಾ? ಮಿರರ್ 5 ಸಾಕಾ? ಅಲ್ಲ ಗುರು, ಗಾಡಿ ಫುಲ್ ಮಿರರ್ ಮಾಡಿದ್ಯಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. KJ 5 ಮಿರರ್ ಹಾಕಿದಂಗೆ ಗುರು ಗಾಡಿಗೆ. ಸೊ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಕೆಳಗೂರು ಟೀ ಎಸ್ಟೇಟ್. ಫುಲ್ ಟ್ಯಾಂಕ್ ಮಾಡಿ ಸಾಕು ಬಿಡಿ. ಹಾಂ, ಪೇ ಮಾಡ್ತೀನಿ. ಹಾಂ, ಪೇ ಮಾಡ್ತೀನಿ, ಫೋನ್ಪೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗುರು ಒಂದು 450 ರೂಪಾಯ್ದು ಹಾಕ್ಸಿನಿ ಪೆಟ್ರೋಲು. ಸೊ ಎಷ್ಟು ಬಂದೈತೆ? 4 ಲೀಟ್ರ್ ಬಂದೈತೆ ಅಷ್ಟೇ. ಸೊ ಸಾಕು ಗೈಸ್. ಗಾಡಿಗೆ ಫ್ಯೂಯಲ್ ಹಾಕ್ಸಿ ಈಗ ಕೆಳಗೂರು ಟೀ ಎಸ್ಟೇಟ್ ಕಡೆ ನಮ್ಮ ಪಯಣ. ಬನ್ನಿ. ಯಾರು ಬರ್ಬೇಕಂತಿದ್ರೆ ಮಾನ್ಸೂನ್ ರೈಡ್ಗೆ ನಾನು ಹೇಳೋದಿಷ್ಟೇ, ಇವಾಗೂ ಚೆನ್ನಾಗಿದೆ ಗುರು, ಬರ್ಬೋದು, ಇಲ್ಲ ಅಂತಲ್ಲ. ಬಟ್ ನಿಮಗೆ ಮಳೆ ಬೇಕು, ಮಳೆಯಲ್ಲಿ ಫುಲ್ ಓಡಿಸ್ಬೇಕಂದ್ರೆ ಇವಾಗ ಸದ್ಯಕ್ಕಿಲ್ಲ. ಸೊ ಇನ್ನೂ ಒಂದು ಜುಲೈ 2nd ವೀಕ್ ಹಂಗಾದರೆ ಕರೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇವಾಗ ನೋಡಿ ಲೈಟಾಗಿ ಬಿಸಿಲು ಬರುತ್ತೆ, ಲೈಟಾಗಿ ಮೋಡ ಬರುತ್ತೆ. ಸೊ ಮಿಕ್ಸ್ ಇದೆ ವೆದರು. ಮತ್ತು ಬಿಸಿಲಿರೋದಕ್ಕೆ ಹೆವಿ ಸೆಕೆ ಗುರು, ಅದಕ್ಕೆ ಗ್ಲೌಸ್ ಕೂಡ ಒಳಗಡೆ ಇಟ್ಟಿದ್ದೀನಿ. ಬನ್ನಿ ಹಂಗೆ ಹೋಗೋಣ. ನೋಡಿ ಗುರು ಹೆಂಗೈತೆ ವೆದರು, ನೆಕ್ಸ್ಟ್ ಲೆವೆಲ್ಲು. ಬಟ್ ಅದನ್ನೇ ಹೇಳ್ತೀನಲ್ಲ, ಮಳೆ ಬರ್ತಿಲ್ಲ, ಮೋಡ ಬರುತ್ತೆ ಮತ್ತು ಬಿಸಿಲು ಬರುತ್ತೆ ಲೈಟಾಗಿ. ಸೊ ಮೇ ಬಿ ಮಾರ್ನಿಂಗ್ ಯಾವಾಗೋ ಮಳೆ ಬಂದೈತೆ ಅನ್ಸುತ್ತೆ ಇಲ್ಲಿ ಗುರು. ಈ ರೋಡಲ್ಲಿ ನಾವು ಬರ್ತಿರೋದು 2ನೇ ಸರಿ. ಲಾಸ್ಟ್ ಇಯರ್ ಒಂದು ಸರಿ ಬಂದಿದ್ವಿ, ಸಖತ್ತಾಗಿತ್ತು. ಅವು ಕೂಡ ಸೇಮ್ ಇದೇ ವೆದರ್ ಇತ್ತು ಗುರು. ಸೊ ಆವಾಗ ನಮ್ಮ ಚಂದ್ರು ಬ್ರೋ ಅವ್ರು ಮೀಟ್ ಆಗಿದ್ರು. ಗುರು ಜಸ್ಟ್ ಮಿಸ್ಸು ರೋಡು. ನಾನು ಸ್ಟ್ರೈಟ್ ಹಿಂಗೈತೆ ಅಂದ್ಕೊಂಡಿದ್ದೀನಿ ಸೀದಾ. ಲ್ಯಾಟ್ರಿ ಗುರು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಸಕ್ಕತ್ತಾಗೈತೆ ಪೀಕ್ ಮಾತ್ರ. ಜಾವಳಿಲಿ ಕಾಣಿಸ್ತಾ ಇರೋದು ಇದು. ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲೇ ಊಟ ಮಾಡಿದ್ದು ಗುರು. ಗುರು ಟೀ ಎಸ್ಟೇಟಲ್ಲಿ ಫೋಟೋಗಳು ಹಿಡ್ಕೊಂಡ್ವಿ ಕೆಳಗೂರು ಹತ್ರನೇ. ಸೊ ಈಗ ಕೆಳಗೂರು ಟೀ ಫ್ಯಾಕ್ಟ್ರಿ ಇದೆ, ಅಲ್ಲಿ ಹೋಗೋಣ ಬನ್ನಿ. ಸೊ ಇಲ್ಲಿ ಗಾಳಿಪಟ ಮೂವಿ ಶೂಟ್ ಆಗಿರೋ ಮನೇನೂ ಇದೆ, ಬಟ್ ಅದು ಪ್ರೈವೇಟ್ ಪ್ರಾಪರ್ಟಿ, ಅದಕ್ಕೆಲ್ಲ ಬಿಡೋಲ್ಲ.
ಗುರು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕನ್ನಡ ಮೂವಿಲಿ ಶೂಟ್ ಆಗಿರೋ ಜಾಗ. ಇದು ಯಾವ್ದು ಗೊತ್ತಾ, ಇದು ಯುಗ ಪುರುಷ ಮೂವಿ ರವಿಚಂದ್ರನ್ ಅವ್ರದ್ದು. ಅದರಲ್ಲಿ ಒಂದು ಸೀನ್ ಇದೆ ನೋಡಿ, ಅದು ಮೂವಿ ಸೀನ್ ಇಲ್ಲೇ ಶೂಟ್ ಮಾಡಿದ್ದು. ಇಲ್ಲಿ ಬಾಯಿಲಿ ಅಲ್ಲಿ ಒಳಗಡೆ ಬಿಡ್ತಾರಾ ಇಲ್ಲಿ? ಮತ್ತು ಪ್ರೈವೇಟ್ ಪ್ರಾಪರ್ಟಿ ಅಂತ ಹಾಕಿದ್ದಾರೆ. ಪ್ರೈವೇಟ್ ಪ್ರಾಪರ್ಟಿ ಟಿಕೆಟ್ ಎಲ್ಲಿ ತಗೊಬೇಕು? ನಿನ್ನ ಹೆಸರು? ನಿನ್ನ ಹೆಸರು? ಸ್ಕೂಲ್ ರಜಾನೇ ಇವತ್ತು? ಎಲ್ಲಿರೋದು ನೀವು? ಅಲ್ಲಿಂದ ನಡ್ಕೊಂಬರ್ತೀರಾ? ಹೆಂಗೈತೆ ಬೈಕ್? ಯಾವ್ದು ಚೆನ್ನಾಗೈತಿ ಬೈಕಲ್ಲಿ? ಈ ಮೂರಲ್ಲಿ ಯಾವ್ದು ಚೆನ್ನಾಗೈತೆ? ಹಾಂ ಹಾಂ ಹಾಂ, ಅವ್ರಿಗೆ ಹತ್ರ ಬೈಕ್ ಇಲ್ಲ, ಅದಕ್ಕೆ ಅವನು ಒಬ್ಬನೇ ಬಂದಿದ್ದಾನೆ. ಹಾಂ ಸರಿ, ಹೋಗ್ತೀರ ಒಂದು ರೌಂಡು? ಕಳಿಸ್ತೀನಿ. ಒಂದು ರೌಂಡ್ ಹೋಗ್ತಾನೆ, ಕರ್ಕೊಂಡೋಗ. ಇವ್ರು ನೋಡ್ರಿ ಹುಡುಗರನ್ನ ಬೈಕ್ ರೌಂಡ್ ಕರ್ಕೊಂಡು ಹೋಗ್ತಿದ್ದಾನೆ. KG ಒಬ್ಬನ ಕರ್ಕೊಂಡು ಹೋದ, ಇವನು ಅವಿನಾಶ್ ಒಬ್ಬರನ್ನ. ಹೋಗ್ರಿ ಹೇಳಿ ಫುಲ್ ಎಂಜಾಯ್. ಸೊ ನೋಡಿ, ಇದೇ ಕೆಳಗೂರು. ಇಲ್ಲಿ ಬಂದರೆ ಟೀ ಫ್ಯಾಕ್ಟ್ರಿ, ಈ ಕಡೆ ಹೋಗ್ಬೇಕು. ಟೀ ಫ್ಯಾಕ್ಟ್ರಿ ಸಖತ್ತಾಗಿದೆ, ನಾವು ಲಾಸ್ಟ್ ಇಯರ್ ಬಂದು ಹೋಗಿದ್ವಿ. ಮತ್ತು ಇಲ್ಲಿ ಮೇಲ್ಗಡೆ ಹೋದರೆ ಗಾಳಿಪಟ ಮೂವಿ ಶೂಟ್ ಆಗಿರೋ ಮನೆ ಇದೆ, ಅಲ್ಲಿ ಸಖತ್ತಾಗಿದೆ ಮನೆ. ಬಟ್ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಲೋ ಮಾಡೋಲ್ಲ. ಮತ್ತು ಇದು ಬಂದು ಯುಗ ಪುರುಷ ಮೂವಿ ಸೀನ್ ಶೂಟ್ ಆಗಿರೋದಲ್ಲಿ. ಆ ಹುಡುಗರು ಇವಾಗ ಕೆಳಗರು ಟೀ ಎಸ್ಟೇಟ್ ಮುಗೀತು. ಇವಾಗ ಡೈರೆಕ್ಟ್ ಹೋಮ್ ಸ್ಟೇಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ರಾಣಿದೇವಿ ವ್ಯೂ ಪಾಯಿಂಟಿಗೆ ಬರ್ತಿದ್ರು. ಯಾಕಂದರೆ ಸುಸ್ತಾಗುತ್ತೆ, ಲಗೇಜ್ ಬೇರೆ ಭಾಳ ಇದೆಯಲ್ಲ. ಸೊ ಹೋಮ್ ಸ್ಟೇಗೆ ಹೋಗಿ ಲಗೇಜ್ ಇಟ್ಟು ಆಮೇಲೆ ಬರೋದು. ಇಲ್ಲ ಈ ರೋಡಲ್ಲಿ ಹೋಗುತ್ತಾ? ಹಾಂ, ಮಳೆಯಲ್ಲಿ ಮೊದಲನೇ ರೈಡು ಅದು ಹೋಮ್ ಸ್ಟೇಗೆ ಹೋಗ್ತಿರೋ ರೈಡು. ಹೋಮ್ ಸ್ಟೇಗೆ ಹೋಗ್ಬೇಕಾದಾಗ ಮಳೆ ಬಂತು. ಓಕೆ, ಇದೇ ನೋಡಿ ಹೋಮ್ ಸ್ಟೇ. ಗುರು ಮಧ್ಯಾಹ್ನ ಲಂಚ್ ಆಗಿ ರೆಸ್ಟ್ ತೊಗೊಂಡು 1 hour. ಸೊ ಇವಾಗ ಕಳಸಾಗೆ ಹೋಗಿ ಕಳಸ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಸೂರ್ಮನೆ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ ಇದೆ ನೋಡಿ, ಸಖತ್ತಾಗೈತೆ ಗುರು ಹೋಮ್ ಸ್ಟೇ ಮಾತ್ರ. ನೀಟ್ನೆಸ್ ಎಲ್ಲ ಚೆನ್ನಾಗಿದೆ. ಒಂದು ಸರಿ ತೋರಿಸ್ತೀನಿ ಬಂದಮೇಲೆ.